ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ವಿಚಾರ ಹೈಕೋರ್ಟ್ ಆದೇಶದಂತೆ ನಾಳೆ ನಡೆಯಲಿದೆ. ಮರು ಮತ ಎಣಿಕೆ 1811 ಅಂಚೆ ಮತಗಳ ಮರು ಎಣಿಕೆ ಮಾಡುವುದಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ನಡೆಯುವಂತದ್ದು ಈ ಮರು ಮತ ಎಣಿಕೆ. ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಮತ ಎಣಿಕೆ ನಡೆಯುತ್ತೆ. 201 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದು ಕಾಂಗ್ರೆಸ್ನ ಟಿಡಿ ರಾಜೇಗೌಡ. ತಿರಸ್ಕೃತ ಅಂಚೆ ಮತಗಳ ಬಗ್ಗೆ ಡಿಎನ್ ಜೀವರಾಜ್ ಬಿಜೆಪಿಯ ಡಿಎನ್ ಜೀವರಾಜ್ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಂಗೊಂದು ಸ್ವಲ್ಪ ಡೌಟ್ ಇದೆ ಇದರಲ್ಲಿ ಅಂತ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು. ಸೊ ಅದಾದ್ಮೇಲೆ ಈ ಕಾನೂನು ಹೋರಾಟದಲ್ಲಿ ಮುಂದಕ್ಕೆ ಹೋಗಿದ್ದು ಇದೆ. ಫೈನಲಿ ನಾಳೆ ಮತ ಎಣಿಕೆ ಆಗಬೇಕು ಅಂತ ಆದೇಶ ಬಂದಿತ್ತು. ಹಾಗಾಗಿ ನಾಳೆ ಮರು ಮತ ಎಣಿಕೆ, ಆಮೇಲೆ ಅಲ್ಲೇನೆ ಫಲಿತಾಂಶ ಘೋಷಣೆ ಮಾಡ್ತಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆಗೆ ಹೈಕೋರ್ಟ್ ಏನು ಆದೇಶವನ್ನು ನೀಡಿರುವಂಥದ್ದು. ಆದ್ದರಿಂದಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಶನಿವಾರ ಅಂಚೆ ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನು ಮಾಡಿರುವಂಥದ್ದು. ಈಗ ಈ ಮತ ಎಣಿಕೆ ಕುರಿತು ಮಾತನಾಡೋದಕ್ಕೆ ಶೃಂಗೇರಿ ಶಾಸಕರಾದಂಥ ರಾಜೇಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಶನಿವಾರ ಮತ ಎಣಿಕೆ ಇದೆ, ಆದರೆ ಇವತ್ತು ಕೂಡ ಏನು ಸಭೆ ನಡೀತು? ಇವತ್ತು ಮತ ಎಣಿಕೆ ಪ್ರಕ್ರಿಯೆ ಬಗ್ಗೆ ಯಾವ ರೀತಿ ಎಲ್ಲಿ ನಾವು ಲಾಕರಲ್ಲಿ ಮತಗಳನ್ನ ನಾವು ಇಟ್ಟಿದ್ವಿ, ಅಲ್ಲಿಂದ ಲಾಕರ್ ಓಪನ್ ಮಾಡಿ ಬರೋತ್ತಿಗೆ ಅಭ್ಯರ್ಥಿಗಳೆಲ್ಲ ಬರಬೇಕು. ಅಲ್ಲಿಂದ IDSG ಕಾಲೇಜಿಗೆ ಸೆಕ್ಯೂರಿಟಿ ಮುಖಾಂತರ ಮತಗಳನ್ನ ತರ್ತೀವಿ. ಅಭ್ಯರ್ಥಿ ಸೂಚಿಸಿದಂಥ ಎಲ್ಲ ಕೌಂಟಿಂಗ್ ಏಜೆಂಟ್ಗಳನ್ನ ಮಾತ್ರ ಒಬ್ಬರನ್ನ ಬಿಡ್ತೀವಿ. ಒಂದು ಟೇಬಲ್ ಮಾಡ್ತೀವಿ. 3 ತಾಲೂಕಿಂದ AROಗಳಿರ್ತಾರೆ, ROಗಳಿರ್ತಾರೆ. ಏನು ಚುನಾವಣೆಯ ಒಂದು ಮತ ಎಣಿಕೆಯ ಪ್ರಕ್ರಿಯೆ ಇದೆ ಅದರ ವಿಧಿವಿಧಾನದ ಪ್ರಕಾರ ಮತ್ತು ಹೈಕೋರ್ಟಿನ ಒಂದು ಆದೇಶ ಏನಿದೆಯೋ, ನಿರ್ದೇಶನ ಏನಿದೆಯೋ ಅದರ ಪ್ರಕಾರ ಮತ ಎಣಿಕೆ ಮಾಡ್ತೀವಿ ಅನ್ನುವ ಒಂದು ಸೂಚನೆಯನ್ನು ಈಗ ಕೊಟ್ಟರು. ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಏನು ನಿರೀಕ್ಷೆ ಇದೆ ಅಂದರೆ ಈ ಕೋರ್ಟ್ನಲ್ಲಿ ಈಗ ಆದೇಶ ಆಗಿದೆ. ಅಂಚೆ ಮತಗಳನ್ನು ಮಾತ್ರ ಮತ ಎಣಿಕೆಗೆ ಆದೇಶ ಆಗಿದೆ. ಏನು ನಿರೀಕ್ಷೆ ಇದೆ ನಿಮಗೆ? ಈಗ ಒಂದು ಪರಾಜಿತ ಅಭ್ಯರ್ಥಿ ಆದಂಥ ಜೀವರಾಜ್ರವರು ಎಲೆಕ್ಷನ್ ಪಿಟಿಷನ್ ಹಾಕಿ ಪ್ರಶ್ನೆ ಮಾಡಿದರು. ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆಯಲ್ಲಿ ವ್ಯತ್ಯಾಸಗಳಾಗಿದ್ದಾವೆ, ಅದಕ್ಕೆ ಸರಿಪಡಿಸ್ಕೊಡ್ಬೇಕು ಅನ್ನುವ ಅದ್ರ ಜೊತೆಗೆ ಒಂದು 30-40 ಅಲಿಗೇಷನ್ಸನ್ನು ಮಾಡಿದರು. ಬರೀ ಮತ ಎಣಿಕೆಯ ಪ್ರಕ್ರಿಯೆನೇ ಅವರು ಅದನ್ನೇ ಕೇಳಿದರೆ ನಾವು ಅದರ ವಿರುದ್ಧ ರಿಟ್ ಹಾಕೋಕ್ಕೆ ಹೋಗ್ತಿರಲಿಲ್ಲ, ಪ್ರಶ್ನೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಮತ ಎಣಿಕೆ ಆಗಲಿ ಅಂತ ಬಿಡ್ತಿದ್ದು. ಆ ದೂರುಗಳಿದ್ವಲ್ಲ ಅವು ನ್ಯಾಯಾಲಯದಲ್ಲೇ ಸಾಬೀತಾಗಬೇಕು ಅನ್ನುವ ದೃಷ್ಟಿನಲ್ಲಿ ನಾವು ಏನೇನು ಆರೋಪಗಳು ಮಾಡಿದ್ವಿ ಅದನ್ನು ನಾವು ಸಾಬೀತು ಮಾಡಲಿ ಅಂತ ಕೇಳಿದ್ದು. ಆರೋಪಗಳನ್ನ ಯಾವನ್ನೂ ಸಾಬೀತು ಮಾಡೋಕ್ಕಾಗಲಿಲ್ಲ. ಅವೆಲ್ಲ ಸುಳ್ಳು ಆರೋಪ ಅಂತ ಒಂದೊಂದು ಆರೋಪನ ಸ್ಪಷ್ಟೀಕರಣ ಕೊಟ್ಟು ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಅದ್ರ ಜೊತೆಗೆ ಅವರೇನು ನ್ಯಾಯಯುತವಾದಂಥ ಒಂದು ಮತ ಎಣಿಕೆ ಪ್ರಕ್ರಿಯೆನ ಸರಿಯಿಲ್ಲ ಅನ್ನೋದಕ್ಕೆ ಮರು ಮತ ಎಣಿಕೆ ಅಂದರೆ ಏನು 279 ಓಟು ಇನ್ವ್ಯಾಲಿಡ್ ಆಗಿತ್ತು, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಈ 1600 ಚಿಲ್ಲರೆ ಓಟಿಗೆ 1500 ಚಿಲ್ಲರೆ ಓಟಿಗೆ ಸೇರ್ಪಡೆಗೊಳಿಸಿ ಪೋಸ್ಟಲ್ ಬ್ಯಾಲೆಟ್ ಓಟನ್ನು ಎಣಿಕೆ ಮಾಡಬೇಕು ಅನ್ನುವ ಆದೇಶವನ್ನು ಮಾಡಿದೆ ಅನ್ನೋ ಸೂಚನೆಯನ್ನು ಚುನಾವಣಾಧಿಕಾರಿ ಕೊಟ್ಟರು. ಅದ್ರ ಪ್ರಕಾರ ಪ್ರಕ್ರಿಯೆ ನಡೀತದೆ. ನಿಮಗೆ ಅಂದರೆ ಮರು ಮತ ಎಣಿಕೆಯಲ್ಲೂ ಕೂಡ ಗೆಲ್ಲುವ ವಿಶ್ವಾಸ ಇದೆಯಾ? ಅದು ಎಣಿಕೆ ಆದಮೇಲೆ ಹೇಳ್ಬೋದು ಅಷ್ಟೇ. ಇದು ಶೃಂಗೇರಿ ಶಾಸಕರಾದಂಥ ಟಿಡಿ ರಾಜೇಗೌಡರ ಮಾತುಗಳು. ಏನು ಈಗ ಮತ ಎಣಿಕೆ ನಡೆಯುತ್ತೆ, ಇದರಲ್ಲೂ ಕೂಡ ಗೆಲ್ಲುವ ವಿಶ್ವಾಸವನ್ನು ರಾಜೇಗೌಡರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪವನ್ ಶೆಟ್ಟಿ ಜೊತೆ AK ಗೋಪಿ, TV5 ಕನ್ನಡ, ಚಿಕ್ಕಮಗಳೂರು.